ಕರುನಾಡಿಗೆ ನಮಸ್ಕಾರ. ಇವತ್ತು 5 ಜನವರಿ 2026. ಇಂದು ನೆಟ್ ಎಕ್ಸಾಮ್. ಇವತ್ತು ನೆಟ್ ಎಕ್ಸಾಮ್ ಇದೆ. ತಾವೆಲ್ಲರೂ ನೆಟ್ ಎಕ್ಸಾಮ್ ಬರೆಯಲು ಹೊರಟಿದ್ದೀರಿ. ವಿಶೇಷ ಅಂದ್ರೆ ಇವತ್ತು ಇಂಗ್ಲಿಷ್ ಲಿಟರೇಚರ್ ಪರೀಕ್ಷೆ ಇದೆ. ಇಂಗ್ಲಿಷ್ ಲಿಟರೇಚರ್ ಸಬ್ಜೆಕ್ಟ್ ಅದ ಒಂದು ನೆಟ್ ಎಕ್ಸಾಮ್ ಇದೆ. ಡಿಸೆಂಬರ್ 2025 ನೆಟ್ UGC NTA ನೆಟ್ ಪರೀಕ್ಷೆ ಕಳೆದ 31ನೇ ತಾರೀಕಿಗೆ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು, ನಿನ್ನೆ 4, ಇವತ್ತು 5, ನಾಳೆ 7ನೇ ತಾರೀಕಿನವರೆಗೆ ನೆಟ್ ಎಕ್ಸಾಮ್ ಈಗ ನಡೀತಾ ಇದೆ. ತಾವೆಲ್ಲರೂ ನೆಟ್ ಎಕ್ಸಾಮ್ ಅಟೆಂಡ್ ಮಾಡಲು ಹೊರಟಿದ್ದೀರಿ. ಆಲ್ರೆಡಿ ನೆಟ್ ಎಕ್ಸಾಮ್ ಕೂಡ ನಿನ್ನೆ ಮೊನ್ನೆ ನಡೆದಂತ ಎಕ್ಸಾಮ್ ಕೂಡ ತಾವು ಬರೆದಿದ್ದೀರಿ. ಇನ್ನು ನಾಳೆ ಅಥವಾ ನಾಡಿದ್ದು ಇರುವಂತ ಅಂದ್ರೆ ಪರೀಕ್ಷೆ ಇರುವಂತ ವಿದ್ಯಾರ್ಥಿಗಳು ಕೂಡ ನೀವು ಎಕ್ಸಾಮ್ಗೆ ಹೋಗೋರಿದ್ದೀರಿ. ಸೊ ನಿಮಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಕ್ಷಮೆ ಕೇಳುತ್ತೇನೆ. ಈ ಕಳೆದ 1-2 ತಿಂಗಳಿಂದ ನೆಟ್ ಎಕ್ಸಾಮ್ಗಾಗಿ ವಿಡಿಯೋ ಮಾಡ್ಬೇಕಂತೇಳಿ ಬಹಳಷ್ಟು ಕಷ್ಟಪಟ್ಟಿದ್ದೆ, ಆದರೆ ವಿಡಿಯೋ ಮಾಡೋದು ಆಗಲಿಲ್ಲ. ತಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ವಿಡಿಯೋದ ಹಾದಿಯನ್ನು ಕಾಯ್ದಿದ್ರಿ, ಬಟ್ ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಬಟ್ ನಾನು ಹೇಳೇ ಇಲ್ಲ ಅಂತ ತಿಳ್ಕೊಂಡು ನೀವು ಓದೋದು ಬಿಟ್ಟಿಲ್ಲ. ನೀವು ಆಲ್ರೆಡಿ ಓದಿದ್ದೀರಿ, ನೀವು ಆಲ್ರೆಡಿ ರಿವಿಷನ್ ಮಾಡಿದ್ದೀರಿ, ನೀವು ಆಲ್ರೆಡಿ ವಿಷಯ ಜ್ಞಾನ ನಿಮ್ಮ ಹತ್ರ ಇದೆ. ನೀವು ಎಲ್ಲರೂ ಏನ್ ಮಾಡ್ಬೇಕು, ಈಗ ಕಂಪಲ್ಸರಿಯಾಗಿ ನೆಟ್ ಎಕ್ಸಾಮ್ ಅನ್ನ ಕಂಪಲ್ಸರಿಯಾಗಿ ಹೋಗಿ ಅಟೆಂಡ್ ಮಾಡಲೇಬೇಕು. ನನಗೆ ಎಕ್ಸಾಮ್ ಅಭ್ಯಾಸ ಆಗಿಲ್ಲ ಗುರುಗಳೇ, ನಾನು ರಿವಿಷನ್ ಮಾಡಿಲ್ಲ ಗುರುಗಳೇ, ನಾನು ಏನೋ ಓದೇ ಇಲ್ಲ ಗುರುಗಳೇ, ನನಗೆ ಶಾಲೆ ಕೆಲಸ ಇದೆ ಗುರುಗಳೇ, ನನ್ನ ಮನೆಯ ಜವಾಬ್ದಾರಿ ಇದೆ ಗುರುಗಳೇ, ನನಗೆ ಕಷ್ಟ ಇದೆ ಗುರುಗಳೇ ಅಂತ ಯಾವುದೇ ಕಾರಣಗಳನ್ನ ದಯವಿಟ್ಟು ಹೇಳಬೇಡ್ರಿ. ನೀವು ಸ್ಟಡಿ ಆಗದೇ ಇದ್ರೂ ಕೂಡ ನೆಟ್ ಎಕ್ಸಾಮ್ಗೆ ಹೋಗಿ ನೀವು ಕಂಪಲ್ಸರಿ ಅಂದಿನ್ರಿ. ನಾನು ಏನಾಗ್ತದ್ರಿ, ನೆಟ್ ಎಕ್ಸಾಮ್ ಸೆಂಟರ್ ದೂರ ಇರುವುದರಿಂದ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಎಕ್ಸಾಮ್ಗೆ ಹೋಗಿ ಅಟೆಂಡ್ ಮಾಡಂಗಿಲ್ಲ. ಸೊ ಮೊದಲನೇ ಕೆಲಸ ಜಸ್ಟ್ ಅಟೆಂಡ್ ದ ಎಕ್ಸಾಮ್. ಮೊದಲನೇ ರೂಲ್ಸ್ ಇದನ್ನ ಫಾಲೋ ಮಾಡ್ಬೇಕು. ನೀವು ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು, ಅಭ್ಯಾಸ ಆಗ್ಲಿ ಅಥವಾ ಆಗದೇ ಇರಲಿ. ಎರಡನೇದು ಬಿ ಕೂಲ್. ಯಾಕಂದ್ರೆ ನೆಟ್ ಎಕ್ಸಾಮ್ ಇದು ಆನ್ಲೈನ್ ಪದ್ಧತಿ ಇರುವುದರಿಂದ 3 ಗಂಟೆ ಕಂಪ್ಲೀಟ್ 3 ಗಂಟೆ ಬಹಳ ಶಾಂತ ರೀತಿಯಿಂದ 1ನೇ ಕ್ವಶನ್ ಇಂದ 150ನೇ ಕ್ವಶನ್ ವರೆಗೆ ವ್ಯವಸ್ಥಿತವಾಗಿ ಅದನ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಈಗೇನ್ ಹೋಗಿ ಎಕ್ಸಾಮ್ ಬರೆಯೋರಿದ್ರಿ, ಜಸ್ಟ್ ರಿವೈಸ್ ದ ಟಾಪಿಕ್. ಪೇಪರ್ ಏನ್ ಟಾಪಿಕ್ಗಳದವಲ್ರಿ, ನಾನು ಆಲ್ರೆಡಿ ನನ್ನ ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಂಡಿದ್ದೀರಿ ಎಂದು ನಾನು ನಂಬಿದ್ದೇನೆ. ಅಥವಾ ನಿಮ್ಮ ಹತ್ರ ಇರುವಂತ ನೀವು ಪ್ರಿಪೇರ್ ಮಾಡದಂತ ನೋಟ್ಸ್, ಅಥವಾ ಇದಕ್ಕಿಂತ ಮುಂಚೆ ನಾನು ವಿಡಿಯೋದೊಳಗೆ ಹೇಳಿದ ಪಾಯಿಂಟ್ಸ್ ಗಳನ್ನ ನೀವೆಲ್ಲ ನೋಟ್ಬುಕ್ದೊಳಗೆ ಬರೆದಿರ್ತೀರಿ. ಜಸ್ಟ್ ಅದನ್ನ ರಿವಿಷನ್ ಮಾಡಿ ಎಕ್ಸಾಮ್ ಅಟೆಂಡ್ ಮಾಡಬೇಕು. ರಿವಿಷನ್ ಮಾಡ್ರಿ. ಆಲ್ರೆಡಿ ನಿಮ್ಮ ನೋಟ್ಬುಕ್ದಲ್ಲಿ ನೀವು ಪಾಯಿಂಟ್ಸ್ ಕಂಪಲ್ಸರಿ ಬರಲೇಬೇಕು. ನಾನು ಹೇಳಿನಲ್ರಿ, ನೀವು ಬರ್ದಿದ್ದು ಇರಲೇಬೇಕು. ಅದನ್ನ ರಿವಿಷನ್ ಮಾಡ್ರಿ. ಅದನ್ನ ಓದಿ ನೆನಪನ್ನ ಇಟ್ಟುಕೊಳ್ಳೋ ಪ್ರಯತ್ನ ಮಾಡಬೇಡ್ರಿ, ಜಸ್ಟ್ ರಿವಿಷನ್ ಮಾಡ್ರಿ. ಆಮೇಲೆ ಪೇಪರ್ 1 ಕಡೆ ಜಾಸ್ತಿ ಫೋಕಸ್ ಕೊಡ್ಬೇಕಂತೇಳಿ ನಾನು ಪ್ರತಿ ಬಾರಿ ಹೇಳುತ್ತೇನೆ. ಪೇಪರ್ 1 ನಲ್ಲಿ 6 ರಿಂದ 7 ಚಾಪ್ಟರ್ ಕಂಪ್ಲೀಟ್ ಈಸಿ. ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ ಅಂತೇಳಿ ಕರೆದೀನಿ. ಪೇಪರ್ 1 ಕಡೆ ಹೆಚ್ಚಿಗೆ ಗಮನ ಕೊಡ್ತೀರಿ. ಹಿಂದಿ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂದೊಳಗೆ ಪ್ರಶ್ನೆ ಕೇಳುತ್ತಾರೆ. ಹೀಗಾಗಿ ಸಹಜವಾಗಿ 25 ರಿಂದ 30 ಕ್ವಶನ್ ಕರೆಕ್ಟ್ ಆಗಲೇಬೇಕು. 50 ರಿಂದ 60 ಮಾರ್ಕ್ಸ್ ಬರಲೇಬೇಕು ಪೇಪರ್ 1 ಒಳಗೆ. ಇದು ಈಸಿ ಮೆಥಡ್ ಅಂತೇಳಿ 60, 70, 80 ತನಕ ನೀವು ಪೇಪರ್ 1 ನಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಐತಿ. ಇನ್ನು ಪೇಪರ್ 2 ನಿಮ್ ಸಬ್ಜೆಕ್ಟ್ಗೆ 100 ಕ್ರಾಸ್ ಮಾಡೋದು ವಿಚಾರ ಮಾಡ್ರಿ ಸಾಕು. ಪೇಪರ್ 2 ಎಲ್ಲರೂ ಓದುತ್ತಾರೆ. ಇದು ನಿಮ್ ಸಬ್ಜೆಕ್ಟ್ ಇರೋದ್ರಿಂದ ಸಹಜವಾಗಿ 100 ಕ್ರಾಸ್ ಮಾಡುತ್ತೀರಿ ಎಂಬ ನಂಬಿಕೆ ನನಗಿದೆ. ಆಮೇಲೆ ಇದಕ್ಕಿಂತ ಮುಂಚೆ ನಾನು ಪೇಪರ್ 1 ಸಲುವಾಗಿ ಮಾಡಿದಂತ ರಿವಿಷನ್ ಕ್ಲಾಸಸ್ ಅನ್ನ ಸುಮ್ನೆ 1 ಗಂಟೆ ಕ್ಲಾಸ್ ಅದಾವ್ರಿ. ಹೋದ ಬಾರಿ ನಾನು ಮಾಡಿದ್ದೆ. ಅದನ್ನೇ ನೀವು ಸುಮ್ನೆ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಹೋಗ್ರಿ. ಯಾವ್ದು ನಾವು ಅಂತಿರ್ತಾರ, ಇಲ್ರಿ ಈ ಬಾರಿ ನೆಟ್ ಎಕ್ಸಾಮ್ ತುಂಬಾ ಹಾರ್ಡ್ ಕೇಳ್ಯಾರಿ, ಕ್ವಶನ್ ಬಾಳ ಡೀಟೇಲ್ ಆಗಿ ಕೇಳ್ಯಾರ. ನೋ, ಯಾವುದು ಹೊಸದೇ ಇಲ್ಲ ರೀ. ಸುಮ್ ಅಂತೇನು ಹೊಸದೇನ್ ಕೇಳ್ಯಾರಿ? ಸ್ವಯಂದ ಬಗ್ಗೆ ಕೇಳಿರ್ಬೋದು. ಈಗ UGC ಈ ಸಂಸ್ಥೆಯನ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಹೊಸ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂತ ಈ ಸಂಸ್ಥೆ ಬಗ್ಗೆ ಕೇಳಿದ್ರಿ. ಇವೆಲ್ಲ ಹೊಸ ಕಾನ್ಸೆಪ್ಟ್ ಏನ್ರಿ? ಆಲ್ರೆಡಿ ಪೇಪರ್ 1ಗೆ ಸಂಬಂಧಪಟ್ಟಂತ ಮ್ಯಾಕ್ಸಿಮಮ್ ನಾನು ವಿಡಿಯೋಗಳನ್ನ ಮಾಡಿದ್ದೇನೆ. ಅದರಲ್ಲಿ ಪಾಯಿಂಟ್ಸ್ ಗಳನ್ನ ಹೇಳಿದ್ದೇನೆ ರೀ. ಅದನ್ನು ನೀವು ಬರೆದಿದ್ದೀರಿ, ಅದನ್ನು ನೀವು ಓದಿದ್ದೀರಿ, ಅದನ್ನು ರಿವಿಷನ್ ಮಾಡಿದ್ದೀರಿ. ನನ್ನ ಬುಕ್ ಅನ್ನ ತಾವೆಲ್ಲರೂ ಓದಿದ್ದೀರಿ. ನಾನು ಒಂದು ಬುಕ್ದ ಕೆಳಗೆ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೀನಿ, ಸಂಪುಟ 1 ಅಂತೇಳಿ. ಅದ್ರೊಳಗಂತೂ ಎಲ್ಲಾ ಕ್ವಶನ್ ಅದಾವ್ರಿ. ಇಂಗ್ಲಿಷ್ ಮೀಡಿಯಂ ವಾಲ್ಯೂಮ್ 1 ವಾಲ್ಯೂಮ್ 2 ದೊಳಗೆಲ್ಲ ಕ್ವಶನ್ ಕೊಟ್ಟಿದ್ದೈತಿ.
ಯಾವುದೇ ಹೊಸ ಟಾಪಿಕ್ ಇಲ್ಲ, ನಾವು ಬರೀ ಹೊಸ ಟಾಪಿಕ್ ಅನ್ಕೋತ್ ಕೂಡ್ಬೇಡ್ರಿ. ಬೇಸಿಕ್ ಕನ್ಸೆಪ್ಟ್ ಕ್ಲಿಯರ್ ಇದ್ರ ನೆಟ್ ಎಕ್ಸಾಮ್ ಪಾಸ್ ಆಗೇ ಆಗುತ್ತೀರಿ. ಇನ್ನು ಪೇಪರ್ 2 ನಿಮ್ ಸಬ್ಜೆಕ್ಟ್ ಹಿಂದೆ ನಡೆದ ಒಂದು 3 ವರ್ಷದ ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಜಸ್ಟ್ ಒಂದ್ಸಲ ಓದ್ಕೊಂಡು ಹೋಗ್ರಿ. ಏನಿಲ್ಲ, ಈ ಮೆಥಡ್ ಮಾಡೋದ್ರಿಂದ ಒಂದು ನಿಮ್ದು ಫುಲ್ ಟಾರ್ಗೆಟ್ ಏನು GRF, ಓಕೆ. ಇನ್ನು 2ನೇ ಟಾರ್ಗೆಟ್ ಏನು ನೆಟ್ ಆದ್ರೆ ಪಾಸ್ ಆದ್ರೆ ಸಾಕು. 3ನೇ ಟಾರ್ಗೆಟ್ ಏನು PhD ಎಲಿಜಿಬಿಲಿಟಿ ಆದ್ರೂ ಒಂದು ಕಾನ್ಫಿಡೆನ್ಸ್. ಇವು 3 ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ 120 ಅಬವ್ ಮಾರ್ಕ್ಸ್ ತಗೊಂಡ್ರಿ ಅಂದ್ರೆ ಇನ್ನು ನಾವು ಜೀವಂತ ಇದ್ದೀವಿ ಅನ್ನೋದು ತಿಳ್ಕೊಬೇಕು ನೀವು. 120 ತಗೊಂಡಿದ್ರೆ ನಾನು ಎಲಿಜಿಬಿಲಿಟಿ ಆಗಿಲ್ಲ, ಆದ್ರೆ ಸೆಲೆಕ್ಟ್ ಆಗಿಲ್ಲ, ಈ ರೀತಿ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಇವೆಲ್ಲ ಸ್ಟೆಪ್ಸ್ ಅದಾವ್ರಿ. ನಾನು ಮೊದಲನೇ ನೆಟ್ ಪ್ರಯತ್ನದೊಳಗೆ ನಾನು ಪಾಸ್ ಆಗಿಲ್ಲ. ಫಸ್ಟ್ ಅಟೆಂಪ್ಟ್ನು ಫೇಲ್, ಸೆಕೆಂಡ್ ಅಟೆಂಪ್ಟ್ನು ಫೇಲ್, ಥರ್ಡ್ ಅಟೆಂಪ್ಟ್ನು ಫೇಲ್. 4ನೇ ಅಟೆಂಪ್ಟ್ದೊಳಗೆ ನಿಮ್ಮ ದಾನಾಯ ಪರೀಕ್ಷೆ ಪಾಸ್ ಮಾಡಿದ್ದು. ನಿಮ್ಮ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಕೋತ್ ಹೋಗ್ಬೇಕು. ಉತ್ತಮ ಪರಿಣಾಮಕ್ಕೆ ಕಷ್ಟಪಡುವುದು ಕಡ್ಡಾಯ. ಉತ್ತಮ ಪರಿಣಾಮಕ್ಕೆ ಕಷ್ಟಪಡುವುದು ಕಡ್ಡಾಯ. ಹಾಗಂತ ಕಷ್ಟಪಟ್ಟಾಗಲೆಲ್ಲ ಒಳ್ಳೆಯದೇ ಆಗುತ್ತದೆ ಅನ್ನುವ ಶಾಶ್ವತಿ ಇಲ್ಲ. ಹೀಗಾಗಿ ನಮ್ಮ ಪ್ರಯತ್ನ ಸತತವಾಗಿ ಇರಲೇಬೇಕು. ನೆನಪಿಡ್ರಿ, ನಾನು ಏನ್ ಈ ಮಾತಿನ ಅರ್ಥ ಏನಂತೆ, ಉತ್ತಮ ಪರಿಣಾಮಕ್ಕೆ, ಉತ್ತಮ ಫಲಿತಾಂಶಕ್ಕೆ, ಉತ್ತಮ ರಿಸಲ್ಟ್ಗೆ ಕಷ್ಟಪಡುವುದು ಇದು ಕಡ್ಡಾಯ. ಇಟ್ ಈಸ್ ಕಂಪಲ್ಸರಿ. ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು, ನಾವು ರಿವಿಷನ್ ಮಾಡಲೇಬೇಕು, ನಾವು ಓದಲೇಬೇಕು, ನಾವು ಸ್ಟಡಿ ಮಾಡಲೇಬೇಕು. ಉತ್ತಮ ಪರಿಣಾಮಕ್ಕೆ ಕಷ್ಟಪಡುವುದು ಕಡ್ಡಾಯ. ಹಾಗಂತ ಕಷ್ಟಪಟ್ಟಾಗ್ಲೆಲ್ಲ ಉತ್ತಮ ಪರಿಣಾಮ ಸಿಗುತ್ತದೆ ಅನ್ನುವ ಶಾಶ್ವತೆ ಇಲ್ಲ. ಹೀಗಾಗಿ ನಮ್ಮ ಪ್ರಯತ್ನ ನಿರಂತರವಾಗಿರ್ಲಿ, ನಮ್ಮ ಪ್ರಯತ್ನ ಸತತವಾಗಿರ್ಲಿ, ನಮ್ಮ ಪ್ರಯತ್ನ ಪ್ರೋಗ್ರೆಸಿವ್ ಆಗಿರ್ಲಿ. ಸೊ ಪ್ಲೀಸ್, ನಾನು ಹಾರ್ಡ್ ವರ್ಕ್ ಮಾಡೀನಿ ಸರ್, ಆಗಿಲ್ಲ, ಆಗ್ತೈತಿ, ಈಗಿಲ್ಲ, ನೆಕ್ಸ್ಟ್ ಮತ್ತೆ ಕೆಸೆಟ್ ಕರೆಯೋದನ್ನ ಆಲ್ರೆಡಿ ನೋಟಿಫಿಕೇಶನ್ ಡೇಟ್ ಅಂತೂ ಡಿಕ್ಲೇರ್ ಮಾಡಿದ್ದಾರೆ. ಇದು ಎಕ್ಸಾಮ್ ಬರೀದ ತಕ್ಷಣ ನೀವು ಕೆಸೆಟ್ಗೆ ಓದ್ಕೊಂತಿರ್ಬೇಕು. ನಡ್ಬರ್ಕ್ ಮತ್ತೆ ಜೂನ್ ಒಳಗೆ ಒಂದು ನೆಟ್ ಎಕ್ಸಾಮ್ ಬರ್ತೈತಿ. ಅದಾದ ನಂತರ ಮತ್ತೆ ಕೆಸೆಟ್. ಈಗಂತೂ ಇದು ನೆಟ್ ಎಕ್ಸಾಮ್ ಇದೆ. ಒಂದೇ ರೇಂಜ್ ದೊಳಗೆ ನಿಮ್ಗೆ ಹಿಂಗೆ ಈಗ ನೆಟ್ ಎಕ್ಸಾಮ್, ಜೂನಲ್ಲಿ ಮತ್ತೆ ನೆಟ್ ಎಕ್ಸಾಮ್, ಆಮೇಲೆ ಇಲ್ಲಿ ನಿಮ್ ಕೆಸೆಟ್ ಎಕ್ಸಾಮ್ ಹೊಡೆದ್ರೆ ರಿಸಲ್ಟ್ ಬರ್ಬೇಕು ನೋಡಪ್ಪ. ಈ ರೀತಿ ಮಾಡ್ರಿ. ಇನ್ನು ಆಲ್ರೆಡಿ ಯಾರು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ರಿ, ಇಲ್ಲಿ ತನಕ 413 ವಿದ್ಯಾರ್ಥಿಗಳು ಮೊನ್ನೆ ನಡೆದ ಕೆಸೆಟ್ ಎಕ್ಸಾಮ್ ಅಲ್ಲಿ ಪರೀಕ್ಷೆ ಪಾಸ್ ಆದವ್ರು, ನಾನು ವಿಡಿಯೋಗಳನ್ನ ನೋಡಿ, ನನ್ನ ಬುಕ್ಗಳನ್ನ ಓದಿ, ಇಲ್ಲಿ ನಂದು ಅನ್ನೋಂಗಿಲ್ಲ. ನಾ ಅನ್ನೋದು ಅರ್ಥ ನೀವು ಪಾಸಿಟಿವ್ ಆಗಿ ತಿಳ್ಕೊಬೇಕು. ನಿಮ್ಮ ಯಶಸ್ಸಿನೊಳಗೆ ಒಂದ್ ಸ್ವಲ್ಪ ಅಳಿಲು ಸೇವೆ ನಂದು ಸಿಕ್ಕಿದೆ. ನಿಮಗೆ ಪುಷಪ್ ಅಂತೂ ಮಾಡೀನಿ, ಕೊನೆ ಹಂತದೊಳಗೆ ಸ್ವಲ್ಪ ಪುಷಪ್ ಮಾಡಿರೋದ್ರಿಂದ ನಿಮ್ಗೆ ರಿಸಲ್ಟ್ ಬಂದಿದೆ. ಆ ಪುಷಪ್ ಮಾಡುವ ಕೆಲಸಕ್ಕೂ ಕೂಡ ಒಂದು ಬೆಲೆ ಇದೆ, ಪುಷಪ್ ಮಾಡುವಂತ ಕೆಲಸಕ್ಕೂ ಕೂಡ ಒಂದು ರೆಸ್ಪೆಕ್ಟ್ ಇದೆ. ಹೀಗಾಗಿ ನೀವೆಲ್ಲರೂ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ನನಗೆ ಹೇಳಿದ್ದು, ಕೆಸೆಟ್ ಪಾಸ್ ಆದವ್ರು ಎಲ್ಲರೂ ನೆಟ್ ಪರೀಕ್ಷೆ ನೀವು ಪಾಸ್ ಆಗಿರಿ ಅಂತ ತಿಳ್ಕೊಂಡು ಬಿಡ್ಬೇಕು. ನೀವು ಸ್ವಲ್ಪ ಸೀರಿಯಸ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡ್ರಿ ಸಾಕು, ಇದಿಷ್ಟೇ. ಓಕೆ, ಸೊ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ನಮಸ್ಕಾರ.